ಇವತ್ತು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿ ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇವತ್ತು ರಾಷ್ಟ್ರೀಯ ಇದು ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಎಲ್ಲ ಅಧಿಕಾರಿಗಳು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಹೀಗಾಗಿ ಇವತ್ತು ಸುಮಾರು ಇಲ್ಲಿ ನಮ್ಮ ಚನ್ನಪಟ್ಟಣ ಮತ್ತು ಮಾಗಡಿ ಎರಡು ತಾಲೂಕಲ್ಲಿ ವಿಕಲಚೇತನರು ಅನ್ನೋದಕ್ಕಿಂತ ನೀವು ವಿಶೇಷ ಚೇತನರು ಅಂತ ಹೇಳಬೇಕಾಗುತ್ತೆ. ಅಂದರೆ ನಾವು ಈಗ ಯಾಕೆಂದರೆ ಅಂಗವಿಕಲತೆ ಇದ್ದಂಥ ಸಂದರ್ಭದಲ್ಲಿ ಈಗ ನಾವು ಅದನ್ನು ಬೇರೆ ಥರ ಹೇಳ್ತಾ ಇದ್ದೀವಿ. ಹೀಗಾಗಿ ಕೆಲವರಿಗೆಲ್ಲ ಇದರ ಮೂಲ ಉದ್ದೇಶ ಏನಾದರೂ ಕಾಲಲ್ಲಿ ತೊಂದರೆ ಇದ್ದರೆ ಅದು ಪೋಲಿಯೋಯಿಂದ ಆಗಿರ್ಬೋದು, ಆಕ್ಸಿಡೆಂಟಿಂದ ಆಗಿರ್ಬೋದು, ಅಥವಾ ಸಕ್ಕರೆ ಕಾಯಿಲೆಯಿಂದ ಕಾಲು ಹೋಗಿರ್ಬೋದು, ಅಥವಾ ಏನಾದರೂ ಬೀಡಿ ಸಿಗರೇಟು ಸೇದಿ ರಕ್ತನಾಳಗಳು. ಏಕೆಂದರೆ ಇವತ್ತು ಸುಮಾರು ಜನರಿಗೆ ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆ 35 ಲಕ್ಷ ಜನರಿಗೆ ಈ ರೀತಿ ಸಮಸ್ಯೆಗಳಿದೆ. 35 ಲಕ್ಷ ಜನರಿಗೆ ಈ ರೀತಿ ಸಮಸ್ಯೆ ಇದೆ. ಈ ಕ್ಷೇತ್ರದ ಪಾರ್ಲಿಮೆಂಟ್ ಮೆಂಬರ್ ಅಂತ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಅವ್ರನ್ನ ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡಲು ಒಂದಷ್ಟು ಪರಿಕರಗಳನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಯೋಜನೆ. ಅದನ್ನು ಮುಂದುವರೆದ ಭಾಗ ಡಾಕ್ಟ್ರು ಜನವರಿ ತಿಂಗಳಲ್ಲಿ ಏನೇನು ಬೆಂಗಳೂರಿನಲ್ಲಿ ಅಲ್ಲೇ ಜೈಪುರ ಸಂಸ್ಥೆಯವರು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಜೊತೆಗೆ ಏನು ಈ ಒಂದು ರಾಷ್ಟ್ರೀಯ ವಯೋಶ್ರೀ ಯೋಜನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಹೇಳ್ದಂಗೆ ನಾವು ಎಕ್ಸ್ಪ್ರೆಸ್ ರೋಡಲ್ಲಿ ಆ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ವಿ. ಹಾಗಾಗಿ ತಡ ಆಯಿತು. ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳ ನಾವು ಧನ್ಯವಾದಗಳನ್ನ ಹೇಳ್ತಾ ಮುಂದೆ ನೋಡ್ರಿ, ಎಲ್ಲ ಮುಂದೆ ನೋಡಿ.